ಪ್ರೀತಿಯ ಸ್ವಾಗತ. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ಜೀವನದ ಅತ್ಯಂತ ಗಹನವಾದ ರಹಸ್ಯವೊಂದನ್ನ ನಾವು ಬಿಡಿಸಿ ನೋಡ್ತಾ ಇದ್ದೀವಿ. ಹೌದು, ಬಹಳ ಮುಖ್ಯವಾದ ವಿಷಯ ಇದು. ಕರ್ಮ ಅನ್ನೋ ಪದನ ನಾವು ದಿನನಿತ್ಯದ ಮಾತುಗಳಲ್ಲಿ ಬಹಳಷ್ಟು ಬಳಸ್ತೀವಲ್ವಾ? ಆದರೆ ಅದರ ಹಿಂದಿನ ನೈಜ ವಿಜ್ಞಾನ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದೀವಾ? ಖಂಡಿತ. ನಮ್ಮ ಕಣ್ಣಿಗೆ ಕಾಣದ ಯೋಚನೆಗಳು ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸ್ತವೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಹೌದು. ಇಂದಿನ ಈ ಚರ್ಚೆ ಗಾಯತ್ರಿ ಚೈತನ್ಯ ಒದಗಿಸಿರುವ ಅತ್ಯಂತ ಅದ್ಭುತವಾದ ಮಾಹಿತಿಯನ್ನಾಧರಿಸಿದೆ. ಜೊತೆಗೆ ಇದರಲ್ಲಿ ಸೌ ಅಳಿತಾ ಅರವಿಂದ್ ಸರಾಫ್ ಅವರ ಅತ್ಯಮೂಲ್ಯ ಒಳನೋಟಗಳೂ ಸೇರಿವೆ. ಈ ಆಕರಗಳ ಮೂಲಕ ನಾವು ಇವತ್ತು ಬಹಳ ಆಳವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿದ್ದೀವಿ. ಇಂದಿನ ನಮ್ಮ ಗುರಿ ಸ್ಪಷ್ಟವಾಗಿದೆ: ಕರ್ಮ, ಪಾಪ ಮತ್ತು ದೋಷಗಳ ನೈಜ ಅರ್ಥವನ್ನ ಅರಿಯೋದು. ಮಾನವನ ಭೌತಿಕ ಶರೀರಕ್ಕೂ ಮತ್ತು ಅನಂತವಾದ ಬ್ರಹ್ಮಾಂಡಕ್ಕೂ ಇರೋ ನೇರ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳೋದು. ಮತ್ತು ಪ್ರಾಚೀನ ಜ್ಞಾನವು ಹೇಗೆ ಇವೆಲ್ಲವುಗಳಿಂದ ಮುಕ್ತರಾಗುವ ಒಂದು ರೀಸೆಟ್ ಬಟನ್ ಅನ್ನ ಒದಗಿಸುತ್ತೆ ಅನ್ನೋದನ್ನ ಅನ್ವೇಷಿಸೋದು. ಸರಿ, ಇದನ್ನ ಬಿಡಿಸಿ ನೋಡೋಣ. ಕರ್ಮ ಅಂದ್ರೆ ಕೇವಲ ನಾವು ಕೈಯಾರೆ ಮಾಡೋ ಭೌತಿಕ ಕೆಲಸ ಮಾತ್ರ ಅಲ್ಲ. ಇಲ್ಲ. ಗಾಯತ್ರಿ ಚೈತನ್ಯದ ಪ್ರಕಾರ ಅರಿವಿನಿಂದ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ ಪ್ರತಿಯೊಂದು ಕೆಲಸದ ಪರಿಣಾಮವೇ ಕರ್ಮ. ಅಂದ್ರೆ ಕೇವಲ ಕೈಕಾಲುಗಳಿಂದ ಮಾಡೋ ಕೆಲಸ ಮಾತ್ರ ಅಲ್ಲ. ಹೌದು. ಈ ವಿಷಯದ ಆಳಕ್ಕೆ ಇಳಿಯೋ ಮುನ್ನ ನಾವು ಕರ್ಮದ ಮೂಲ ಸಮೀಕರಣವನ್ನ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕ್ರಿಯೆ ಅಂದ್ರೆ ಕಾರ್ಯ ಮತ್ತು ಕಾರ್ಯ ಅಂದ್ರೆ ಕೆಲಸ. ಸರಿ. ಯಾವುದೇ ಒಂದು ಕ್ರಿಯೆ ಘಟಿಸಬೇಕಾದ್ರೆ ಅಲ್ಲಿ ಕಡ್ಡಾಯವಾಗಿ 2 ಅಂಶಗಳು ಬೇಕು. ಒಂದು ಕರ್ತೃ ಅಂದ್ರೆ ಕೆಲಸ ಮಾಡೋವನು, ಮತ್ತು ಇನ್ನೊಂದು ಕರ್ಮ ಅಂದ್ರೆ ಮಾಡಲ್ಪಡೋ ಕೆಲಸ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಇಡೀ ಜೀವ ಸಂಕುಲದಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರ ಕರ್ಮ ಮಾಡೋ ಅಧಿಕಾರ ಇದೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಪ್ರಕೃತಿಯ ಇತರ ಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಈ ಅವಕಾಶ ಇಲ್ಲ. ಯಾಕಂದ್ರೆ ಅವು ಕೇವಲ ಪ್ರಕೃತಿಯ ನಿಯಮದಂತೆ ತಮ್ಮ ಸಹಜ ಪ್ರವೃತ್ತಿಗೆ ತಕ್ಕಂತೆ ಜೀವಿಸ್ತವೆ. ಆದ್ರೆ ಮನುಷ್ಯನಿಗೆ ಹಾಗಲ್ಲ. ಹೌದು. ಯಾರು ಇಚ್ಛಾ ಸ್ವಾತಂತ್ರ್ಯವನ್ನ ಅಂದ್ರೆ ತಮ್ಮ ಸ್ವಂತ ಆಯ್ಕೆಗಳನ್ನ ಮಾಡೋ ಸ್ವಾತಂತ್ರ್ಯವನ್ನ ಹೊಂದಿರ್ತಾರೋ ಅವರು ಮಾತ್ರ ಈ ಕರ್ಮದ ಬಂಧನದಲ್ಲಿ ಸಿಲುಕುಕೊಳ್ಳುತ್ತಾರೆ. ಅಂದ್ರೆ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಇರೋದ್ರಿಂದಲೇ ಆ ಆಯ್ಕೆಯ ಪರಿಣಾಮವನ್ನ ಎದುರಿಸೋ ಜವಾಬ್ದಾರಿಯೂ ನಮ್ಮದೇ ಆಗುತ್ತೆ ಅಂತ. ಖಂಡಿತ. ಇದು ಮನುಷ್ಯನ ಅಸ್ತಿತ್ವದ ಒಂದು ಅನಿವಾರ್ಯವಾದ ಭಾಗ. ಇದು ನಿಜಕ್ಕೂ ನಮ್ಮನ್ನ ಚಿಂತನೆಗೆ ಹಚ್ಚೋ ವಿಚಾರ. ಕೇವಲ ಭೌತಿಕವಾಗಿ ಮಾಡೋ ಕ್ರಿಯೆಗಳು ಮಾತ್ರ ಅಲ್ಲದೆ ನಮ್ಮ ಯೋಚನೆಗಳಿಂದಲೇ ಕರ್ಮಗಳು ನಿರ್ಮಾಣಗೊಳ್ಳುತ್ತವೆ ಅನ್ನೋದು ಇನ್ನಷ್ಟು ಕುತೂಹಲಕಾರಿಯಾಗಿದೆ. ಹೌದು. ಯೋಚನೆಗಳು ಮೊದಲು ಮನಸ್ಸಿನಲ್ಲಿ ಮೂಡುತ್ತವೆ ಮತ್ತು ನಂತರ ಬೌದ್ಧಿಕ ಮಟ್ಟದಲ್ಲಿ ಅವು ಕರ್ಮಗಳಾಗಿ ರೂಪಾಂತರಗೊಂಡು ಸೆಳೆಯಲ್ಪಡುತ್ತವೆ. ಇಲ್ಲಿ ಇನ್ನೊಂದು ರೋಚಕವಾದ ವಿಷಯ ಇದೆ. ಅದೇನು? ವ್ಯಕ್ತಿಯ 12ನೇ ವಯಸ್ಸಿನಲ್ಲಿ ಈ ಕರ್ಮಗಳು ಕ್ರಿಯಾಶೀಲವಾಗುತ್ತವೆ ಅಂತ ಉಲ್ಲೇಖಿಸಲಾಗಿದೆ. 12 ವರ್ಷ ಅಂದ್ರೆ ಅದು ಮಗುವಿನಿಂದ ಹದಿಹರಿಯಕ್ಕೆ ಕಾಲಿಡುವ ಸ್ವಂತ ವಿವೇಚನೆ ಜಾಗೃತವಾಗುವ ಘಟ್ಟ. ನಿಜ. ಆ ಹಂತದಿಂದಲೇ ಕರ್ಮದ ಖಾತೆ ಅಧಿಕೃತವಾಗಿ ತೆರೆಯಲ್ಪಡುತ್ತೆ ಮತ್ತು ಮಗು ನಡೆದಾಡಲು ಪ್ರಾರಂಭಿಸಿದಾಗ ಕರ್ಮಗಳು ಘಟಿಸಲು ಶುರುವಾಗುತ್ತವೆ ಅನ್ನೋ ಪಾಠಭೇದವೂ ಇದೆ. ಇದು ಬಹಳ ರೋಚಕವಾಗಿದೆ. ಇಲ್ಲಿ ಗಮನಿಸಬೇಕಾದ ರೋಚಕ ವಿಷಯ ಅಂದ್ರೆ ಪಾಪ ಮತ್ತು ದೋಷಗಳ ನಡುಲಿನ ಅತ್ಯಂತ ಸೂಕ್ಷ್ಮವಾದ ವ್ಯತ್ಯಾಸ. ನಾವು ದಿನನಿತ್ಯದ ಮಾತಲ್ಲಿ ಎರಡನ್ನೂ ಒಂದೇ ಅರ್ಥದಲ್ಲಿ ಬಳಸ್ತೀವಿ. ಹೌದು. ಆದ್ರೆ ಗಾಯತ್ರಿ ಚೈತನ್ಯದ ಈ ಅಧ್ಯಯನದ ಪ್ರಕಾರ ಇವೆರಡಕ್ಕೂ ಸ್ಪಷ್ಟವಾದ ಭಿನ್ನತೆ ಇದೆ. ಧರ್ಮದಲ್ಲಿನ ನೀತಿಯ ಉಲ್ಲಂಘನೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡೋ ದುರಭ್ಯಾಸಗಳು, ದುಶ್ಚಟಗಳು ಪಾಪ ಎನಿಸಿಕೊಳ್ಳುತ್ತವೆ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಮಾಡೋ ತಪ್ಪುಗಳಿಂದ ಬರೋ ದುಃಖದಾಯಕ ಫಲ. ಹೌದು. ಆದ್ರೆ ದೋಷ ಅನ್ನೋದು ಬೇರೆ ಆಗಿದೆ. ಧರ್ಮಕ್ಕೆ ಹೊಂದದ, ಪ್ರಕೃತಿಗೆ ಸರಿಯಲ್ಲದ ಅಥವಾ ಸಹಜ ಸ್ಥಿತಿಗೆ ವಿರುದ್ಧವಾದ ವರ್ತನೆಯಿಂದ ಬರೋದು ದೋಷ. ಉದಾಹರಣೆಗೆ ಅಸಮಯದಲ್ಲಿ ಊಟ ಮಾಡೋದು, ಪ್ರಕೃತಿಯ ಲಯಕ್ಕೆ ವಿರುದ್ಧವಾಗಿ ನಿದ್ರಿಸೋದು, ಇವೆಲ್ಲವೂ ನಮ್ಮ ಅರಿವಿಲ್ಲದೆಯೇ ನಾವು ಮಾಡೋ ದೋಷಗಳು. ಇದು ಪಾಪದಷ್ಟು ತೀವ್ರವಲ್ಲದಿದ್ರೂ ಇದರ ಶೇಖರಣೆಯು ದುಷ್ಪರಿಣಾಮ ಬೀರುತ್ತೆ. ಇದು ನಿಜಕ್ಕೂ ಅತ್ಯಂತ ಆಸಕ್ತಿದಾಯಕ ಹಂತ. ಯಾಕಂದ್ರೆ ಈ ದೋಷ ಮತ್ತು ಪಾಪಗಳಿಂದ ಕೂಡಿದ ಮನುಷ್ಯನ ದೇಹವನ್ನ ನಾವು ಕೇವಲ ಮಾಂಸಖಂಡಗಳ ಗುಂಪು ಅಂದ್ಕೊಂಡಿರ್ತೀವಿ. ಆದ್ರೆ ಇದು ಇಡೀ ಬ್ರಹ್ಮಾಂಡದ ಒಂದು ಮಿನಿ ನಕ್ಷೆಯಾಗಿದೆ. ಹೌದು. ಗಾಯತ್ರಿ ಚೈತನ್ಯ ಇದನ್ನ ಅತ್ಯಂತ ವೈಜ್ಞಾನಿಕವಾಗಿ ಪ್ರಸ್ತುತಪಡಿಸಿದೆ. ಗಾಯತ್ರಿ ಮಂತ್ರದಲ್ಲಿರುವ 24 ಅಕ್ಷರಗಳು ಕೇವಲ ಧ್ವನಿ ತರಂಗಗಳಲ್ಲ,
ಅವು 24 ಮೂಲ ತತ್ವಗಳನ್ನ ಒಳಗೊಂಡಿವೆ. ಇವು ಮಾನವನ ಶರೀರದಲ್ಲಿ ಸ್ಪಷ್ಟವಾಗಿ ಗೋಚರಿಸುವ ತತ್ವಗಳು ಅಲ್ವಾ? ನಿಖರವಾಗಿ ಮೊದಲನೇದಾಗಿ 5 ಪಂಚಮಹಾಭೂತಗಳಿವೆ: ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಇಡೀ ಸೃಷ್ಟಿ ಹೇಗೆ ಈ 5 ಮೂಲವಸ್ತುಗಳಿಂದ ಆಗಿದೆಯೋ, ನಮ್ಮ ದೇಹವೂ ಅದೇ ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಮತ್ತು ಅವುಗಳ 5 ಗುಣಗಳು. ಹೌದು, ಪ್ರತಿಯೊಂದು ಭೂತಕ್ಕೂ ಒಂದೊಂದು ಸೂಕ್ಷ್ಮ ಗುಣ ಇದೆ. ಆಕಾಶದ ಗುಣ ಶಬ್ದ, ವಾಯುವಿನ ಗುಣ ಸ್ಪರ್ಶ, ಅಗ್ನಿಯ ಗುಣ ರೂಪ, ಜಲದ ಗುಣ ರಸ ಅಥವಾ ರುಚಿ, ಮತ್ತು ಪೃಥ್ವಿಯ ಗುಣ ಗಂಧ ಅಥವಾ ವಾಸನೆ. ಇವುಗಳನ್ನು ಗ್ರಹಿಸಲು ನಮ್ಮ ಶರೀರದಲ್ಲಿ 5 ಜ್ಞಾನೇಂದ್ರಿಯಗಳಿವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಹಾಗೆಯೇ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸಲು 5 ಕರ್ಮೇಂದ್ರಿಯಗಳಿವೆ: ಕೈಗಳು, ಕಾಲುಗಳು, ಮಾತನಾಡುವ ಅಂಗ, ಗುದ ಮತ್ತು ಜನನೇಂದ್ರಿಯ. ಮನುಷ್ಯನ ಸಮಸ್ತ ಕರ್ಮಗಳು ಈ ಇಂದ್ರಿಯಗಳಿಂದಲೇ ಜನಿಸುತ್ತವೆ. ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ಅಂಶವನ್ನ ನಾವು ಎತ್ತಿ ತೋರಿಸಲೇಬೇಕು. ಈ ಇಂದ್ರಿಯಗಳ ಪೈಕಿ ನಮ್ಮ ನಾಲಿಗೆಯ ಪಾತ್ರ ಬಹಳ ವಿಶಿಷ್ಟವಾದದ್ದು. ಹೌದು, ಅದು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಎರಡೂ ಆಗಿ ಕಾರ್ಯನಿರ್ವಹಿಸುವ ಏಕೈಕ ಅದ್ಭುತ ಅಂಗ. ಒಂದೆಡೆ ಅದು ಆಹಾರದ ರುಚಿಯನ್ನು ನೋಡುವ ಮೂಲಕ ಜ್ಞಾನೇಂದ್ರಿಯವಾಗಿ ಕೆಲಸ ಮಾಡುತ್ತೆ, ಜ್ಞಾನವನ್ನ ಒಳಗೆ ತೆಗೆದುಕೊಳ್ಳುತ್ತೆ. ಮತ್ತೊಂದೆಡೆ ಮಾತಾಡುವ ಮೂಲಕ ಕರ್ಮೇಂದ್ರಿಯವಾಗಿ ಕೆಲಸ ಮಾಡುತ್ತೆ. ನಾವು ಏನನ್ನ ಸೇವಿಸುತ್ತೇವೆಯೋ ಅದೇ ನಮ್ಮ ಮಾತಾಗಿ ಹೊರಬರುತ್ತೆ ಅನ್ನೋ ಆಳವಾದ ಸತ್ಯ ಇಲ್ಲಿದೆ. ಇನ್ನು ಈ 24 ತತ್ವಗಳ ಪಟ್ಟಿಯಲ್ಲಿ ಕೊನೆದಾಗಿ ಬರೋದು 4 ಅಂತಃಕರಣಗಳು: ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಇವೆಲ್ಲವೂ ಸೇರಿ ಮಾನವನ ಶರೀರದಲ್ಲಿ ಗಾಯತ್ರಿಯ 24 ಮೂಲ ತತ್ವಗಳನ್ನ ಪೂರ್ಣಗೊಳಿಸ್ತವೆ. ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ 24 ತತ್ವಗಳು ಕೇವಲ ಮನುಷ್ಯನ ಭೌತಿಕ ಶರೀರಕ್ಕೆ ಸೀಮಿತವಾಗಿಲ್ಲ. ಇವು ವ್ಯಕ್ತ ಮತ್ತು ಅವ್ಯಕ್ತ ರೂಪದಲ್ಲಿ ಇಡೀ ವಿಶ್ವವನ್ನೇ ವ್ಯಾಪಿಸಿವೆ. ಅಂದ್ರೆ ನಮ್ಮ ದೇಹದಲ್ಲಿರುವ ಅಗ್ನಿಯೇ ಸೂರ್ಯನಲ್ಲಿದೆ. ಹೌದು, ಇದೇ ಕಾರಣದಿಂದಾಗಿ ನೃಸಿಂಹಪೂರ್ವ ತಾಪನೀಯೋಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ, ಸರ್ವವೂ ಗಾಯತ್ರಿಮಯವಾಗಿದೆ ಅಂತ. ಜಗತ್ತಿನ ಪ್ರತಿಯೊಂದು ಅಣುವು ಈ ತತ್ವಗಳಿಂದಲೇ ರೂಪುಗೊಂಡಿದೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು? ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಒಂದು ಅಂಕಿಅಂಶ ಓದಿದಾಗ ನಿಜಕ್ಕೂ ಒಂದು ಕ್ಷಣ ಆಘಾತ ಆಗತ್ತೆ. ನೀವು ಆ 14 ವರ್ಷ ವಯಸ್ಸಿನ ಲೆಕ್ಕದ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು, 14 ವರ್ಷ ವಯಸ್ಸಾದ ನಂತರ ಬರುವ ವ್ಯಕ್ತಿ ಕೇವಲ ಭಗವದ್ಭಕ್ತಿಯಲ್ಲಿ ನಿರತನಾಗಿದ್ದರೂ, ಎಷ್ಟೇ ಸಾತ್ವಿಕ ಜೀವನ ನಡೆಸ್ತಿದ್ದರೂ, ತಿಳಿದೋ ತಿಳಿಯದೆಯೋ ದಿನಕ್ಕೆ 10ಕ್ಕೂ ಹೆಚ್ಚು ಪಾಪಗಳನ್ನ ಮಾಡಿ ದೋಷವನ್ನ ಸಂಗ್ರಹಿಸ್ತಾನಂತೆ. ಹೌದು, ದಿನಕ್ಕೆ 10ಕ್ಕೂ ಹೆಚ್ಚು ಪಾಪಗಳು. ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ದೋಷಗಳನ್ನ ಹೇಗೆ ಸಂಗ್ರಹಿಸಲು ಸಾಧ್ಯ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಆ ಪ್ರಶ್ನೆ ಸಹಜ. ಆದ್ರೆ ಪಾಪ ಅಂದ್ರೆ ಕೇವಲ ಯಾರಿಗೋ ಮೋಸ ಮಾಡೋದು ಮಾತ್ರ ಅಲ್ಲ. ನಾವು ಉಸಿರಾಡುವಾಗ ಗಾಳಿಯಲ್ಲಿರೋ ಸೂಕ್ಷ್ಮ ಜೀವಿಗಳು ನಾಶವಾಗ್ತವೆ, ನಡೆಯುವಾಗ ನಮ್ಮ ಅರಿವಿಲ್ಲದೆ ಕ್ರಿಮಿಕೀಟಗಳು ಸಾಯ್ತವೆ, ಅಡುಗೆ ಮಾಡುವಾಗ, ನೀರು ಕಾಯಿಸುವಾಗ ಎಷ್ಟೋ ಸೂಕ್ಷ್ಮಾಣುಜೀವಿಗಳ ಹನನವಾಗತ್ತೆ. ಇವೆಲ್ಲವೂ ಅನಿವಾರ್ಯ ಕರ್ಮಗಳು. ಆದ್ರೆ ಇವುಗಳಿಂದಲೂ ಸೂಕ್ಷ್ಮ ಮಟ್ಟದ ದೋಷ ಉತ್ಪತ್ತಿಯಾಗುತ್ತೆ. ಈ ಪಾಪಗಳು ಪ್ರತಿದಿನ ಶೇಖರಣೆಯಾಗ್ತಾ ಹೋದ್ರೆ ದುಷ್ಪರಿಣಾಮ ಬೀರ್ತವೆ. ಇದು ನಿಜಕ್ಕೂ ಒಂದು ರೀತಿಯ ಬಂಧನ ಇದ್ದ ಹಾಗೆ. ನಾವು ಬದುಕಿರೋದೇ ಒಂದು ದೋಷವನ್ನ ಸೃಷ್ಟಿಸುತ್ತಿದೆ ಅಂದಮೇಲೆ ಪ್ರತಿದಿನ ಸಂಗ್ರಹವಾಗೋ ಈ ದೋಷಗಳ ನಿವಾರಣೆ ಹೇಗೆ ಸಾಧ್ಯ? ಈ ನಿರಂತರ ಪಾಪ ಮತ್ತು ದೋಷಗಳ ಚಕ್ರದಿಂದ ಹೊರಬರಲು ಮಾರ್ಗವನ್ನ, ಆ ರೀಸೆಟ್ ಬಟನ್ ಅನ್ನ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ನಮ್ಮ ಶರೀರದಲ್ಲಿರೋ 7 ಪ್ರಮುಖ ಚಕ್ರಗಳಲ್ಲಿ ಹೊಕ್ಕುಳಿನ ಭಾಗದಲ್ಲಿರುವ ಮಣಿಪೂರಕ ಚಕ್ರವನ್ನ ಜಾಗೃತಗೊಳಿಸಿದಾಗ ಕರ್ಮಗಳು ಕರಗಳು ಪ್ರಾರಂಭಿಸುತ್ತವೆ. ಮಣಿಪೂರಕ ಚಕ್ರ ಅಂದ್ರೆ ಅದು ಅಗ್ನಿತತ್ವವನ್ನ ಪ್ರತಿನಿಧಿಸುತ್ತೆ. ಹೌದು, ಗಾಯತ್ರಿಯ ಪ್ರಧಾನ ಅಂಗವಾದ ಬಾಯಿ ಅಥವಾ ಮುಖ ಅಗ್ನಿಯಾಗಿದೆ. ಗಾಯತ್ರಿ ಮಂತ್ರವನ್ನ ಜಪಿಸುವ ಸಾಧಕರಲ್ಲಿ ಆಂತರಿಕ ಶುದ್ಧೀಕರಣ ಪ್ರಾರಂಭವಾಗಿ ಸಮಸ್ತ ದೋಷಗಳು, ಅರಿವಿಲ್ಲದೆ ಮಾಡಿದ ಪಾಪಗಳು ಆ ಮಂತ್ರಾಗ್ನಿಯಲ್ಲಿ ಆಹುತಿಗೊಳ್ಳುತ್ತವೆ. ಒಣಕಟ್ಟಿಗೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುವ ಹಾಗೆ. ನಿಖರವಾಗಿ ಎಲ್ಲ ತರಹದ ಕುಕರ್ಮಗಳು ಸೂರ್ಯಾಂತರ್ಗತ ಸವಿತೃವಿಗೆ ಅರ್ಪಣೆಗೊಂಡು ಭಸ್ಮವಾಗುತ್ತವೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ದೃಶ್ಯವೊಂದು ನನ್ನ ಕಣ್ಮುಂದೆ ಬರ್ತಾ ಇದೆ. ಅಲ್ಲಿ ಅತ್ಯಂತ ಪವಿತ್ರವಾದ ಪಾದುಕೆಗಳ ಚಿತ್ರಣವನ್ನ ನೀಡಲಾಗಿದೆ. ಆ ಬೆಳ್ಳಿ ಮತ್ತು ಮರದ ಪಾದುಕೆಗಳು. ಹೌದು, ಸುಂದರವಾದ ಬೆಳ್ಳಿಯಿಂದ ಮಾಡಿದ ಪಾದುಕೆಗಳು, ಅವುಗಳ ಮೇಲೆ ಸ್ವಸ್ತಿಕ ಚಿಹ್ನೆ, ಕಮಲದ ಹೂವಿನ ಕೆತ್ತನೆಗಳಿವೆ. ಮತ್ತೊಂದು ಕಡೆ ಮರದಿಂದ ಮಾಡಿದ ಸರಳವಾದ ಪಾದುಕೆಗಳಿದ್ದು ಅವುಗಳನ್ನು ಶುಭ್ರವಾದ ಬಿಳಿ ಹೂಗಳಿಂದ ಅಲಂಕರಿಸಲಾಗಿದೆ. ಈ ಪಾದುಕೆಗಳು ಕೇವಲ ಪೂಜಿಸುವ ವಸ್ತುಗಳಲ್ಲ, ಇವು ಗುರುಸೇವೆಯ ಹಾಗೂ ಸಂಪೂರ್ಣ ಶರಣಾಗತಿಯ ಪರಮ ಸಂಕೇತವಾಗಿವೆ.
ಅಂದ್ರೆ ನಾವು ಎಷ್ಟೇ ಮಂತ್ರ ಜಪಿಸಿದ್ರೂ ಒಳಗೊಂದು ಅಹಂಕಾರ ಇದ್ರೆ ಅದು ಫಲ ನೀಡೋದಿಲ್ಲ. ಗಾಯತ್ರಿ ಮಂತ್ರದ ಜಪದ ಜೊತೆಗೆ ಈ ಗುರುಸೇವೆಯು ಸೇರಿದಾಗ ಮನುಷ್ಯನು ಎಷ್ಟೇ ದೊಡ್ಡ ಪಾಪವನ್ನಾದ್ರೂ ಕಳೆದುಕೊಳ್ಳುವ ಶಕ್ತಿಯನ್ನ ಪಡೆಯುತ್ತಾನೆ. ಸಂಪೂರ್ಣವಾಗಿ ಸತ್ಯ. ಇಲ್ಲಿ ನಾವು ಕರ್ಮದಲ್ಲಿರೋ 2 ಪ್ರಮುಖ ವಿಧಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಕಾಮ ಕರ್ಮ, ಮತ್ತೊಂದು ನಿಷ್ಕಾಮ ಕರ್ಮ. ಸಕಾಮ ಕರ್ಮ ಅಂದ್ರೆ ಭೌತಿಕ ಆಸೆಗಳಿಂದ ಪ್ರತಿಫಲಾಪೇಕ್ಷೆಯಿಂದ ಕೂಡಿದ ಕರ್ಮ ಅಲ್ವಾ? ಹೌದು. ಇಂಥ ಕರ್ಮಗಳಲ್ಲಿ ತೊಡಗಿದ ಸಾಧಕರು ಪುರುಷಾರ್ಥಗಳಾದ ಧರ್ಮ, ಅರ್ಥ ಮತ್ತು ಕಾಮಗಳೊಡನೆ ಪಿತೃಯಾನದತ್ತ ಸಾಗುತ್ತಾರೆ. ಅಂದ್ರೆ ಜನನ ಮರಣಗಳ ಚಕ್ರದಲ್ಲಿ ಮತ್ತೆ ಮತ್ತೆ ತಿರುಗುವ ಮಾರ್ಗ. ಆದ್ರೆ ನಿಷ್ಕಾಮ ಕರ್ಮ ನಿಷ್ಕಾಮ ಕರ್ಮದಲ್ಲಿ ಅಂದ್ರೆ ಕೇವಲ ಕರ್ತವ್ಯ ಅಂತ ಮಾಡೋ ಕರ್ಮದಲ್ಲಿ ತೊಡಗಿದ ಸಾಧಕರು ದೇವಯಾನದತ್ತ ಸಾಗುತ್ತಾರೆ. ಅವರು ಚಿತ್ತಶುದ್ಧಿಯನ್ನ ಹೊಂದಿ ಗಾಯತ್ರಿ ಮಂತ್ರ ಸಾಧನೆಯ ಮೂಲಕ ಅಂತಿಮವಾಗಿ ಮುಕ್ತಿಯನ್ನ ಪಡೆಯುತ್ತಾರೆ. ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಸಣ್ಣ ಆಯ್ಕೆಯ ಬಗ್ಗೆಯೂ ಇದು ಬಹಳಷ್ಟು ಯೋಚಿಸುವಂತೆ ಮಾಡುತ್ತೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಬಾಯಿಂದ ಬರುವ ಸಣ್ಣ ಸಣ್ಣ ಮಾತುಗಳು ಸಹ ಈ ಬೃಹತ್ ಬ್ರಹ್ಮಾಂಡದ ಮೇಲೆ ಎಂತಹ ಪ್ರಭಾವ ಬೀರಬಲ್ಲವು ಅನ್ನೋದು. ಖಂಡಿತ. ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದಲ್ಲಿನ ಉಲ್ಲೇಖವನ್ನ ಗಾಯತ್ರಿ ಚೈತನ್ಯದಲ್ಲಿ ಪ್ರಸ್ತುತಪಡಿಸಿರುವಂತೆ ಮಾನವನು ಆಡುವ ಕೇವಲ ಒಂದು ಮಾತು ಪ್ರಕೃತಿಯಲ್ಲಿನ ಸತ್ವ, ರಜಸ್ ಅಥವಾ ತಮೋಗುಣಗಳನ್ನ ಕೆರಳಿಸುತ್ತೆ. ಕೇವಲ ಒಂದು ಮಾತು. ಹೌದು. ನಾವು ಆಡುವ ಪ್ರತಿಯೊಂದು ಶಬ್ದವೂ ಈ ಗುಣಗಳನ್ನ ಪ್ರೋತ್ಸಾಹಿಸುತ್ತೆ. ಈ ಗುಣಗಳು ಸಮತೋಲನ ಕಳೆದುಕೊಂಡಾಗ ಪೃಥ್ವಿಯಲ್ಲೆಲ್ಲ ವ್ಯಾಪಿಸಿರುವ ವಾಯು ಮತ್ತು ಆಕಾಶದ ಮೇಲೆ ನೇರವಾದ ದುಷ್ಪ್ರಭಾವ ಉಂಟಾಗುತ್ತೆ. ವಾವ್, ಇದೊಂದು ರೀತಿಯ ಆಧ್ಯಾತ್ಮಿಕ ಬಟರ್ಫ್ಲೈ ಎಫೆಕ್ಟ್. ನಾವು ಕೇವಲ ಒಂದು ಸಣ್ಣ ಮಾತು ತಾನೆ ಅಂತ ಅಸಡ್ಡೆಯಿಂದ ಆಡ್ತೀವಿ, ಆದರೆ ಆ ಮಾತಿನಿಂದ ಪ್ರಕೃತಿಯ ಪಂಚಭೂತಗಳು ದೂಷಿತವಾಗ್ತವೆ. ಹೌದು. ಯಾಕೆಂದ್ರೆ ಶಬ್ದ ಪ್ರಯಾಣ ಮಾಡಲು ಆಕಾಶ ಮತ್ತು ವಾಯು ಬೇಕೇ ಬೇಕು. ಪಂಚಭೂತಗಳು ದೂಷಿತವಾದರೆ ಅದೇ ಗಾಳಿಯನ್ನ ಉಸಿರಾಡೋ ಎಲ್ಲರ ಮನಸ್ಸುಗಳು ದೂಷಿತವಾಗಿ ಅಂತಿಮವಾಗಿ ಮನುಷ್ಯನ ಅಂತರಾತ್ಮ ಮಲಿನಗೊಳ್ಳುತ್ತೆ. ಅದರಿಂದ ಮತ್ತೆ ಪಾಪಕರ್ಮಗಳನ್ನ ಮಾಡೋಕ್ಕೆ ಪ್ರೇರಣೆ ಸಿಗುತ್ತೆ. ಇದೊಂದು ಅಂತ್ಯವಿಲ್ಲದ ವಿಷವರ್ತುಲ. ಆದ್ದರಿಂದಲೇ ಈ ಪಾಪಕರ್ಮಗಳ ವಿಷವರ್ತುಲದಿಂದ ಮುಕ್ತರಾಗಲು ಕೇವಲ ಒಂದೇ ಒಂದು ದಾರಿ ಇದೆ. ಅದುವೇ ತ್ರಿಕರಣ ಶುದ್ಧಿ. ತ್ರಿಕರಣ ಅಂದ್ರೆ ಮನಸ್ಸು, ಮಾತು ಮತ್ತು ಕಾಯ. ನಿಖರವಾಗಿ. ಪಾಪಕರ್ಮಗಳಿಂದ ಮುಕ್ತನಾಗಬೇಕಾದರೆ ಮನುಷ್ಯ ಕೇವಲ ಹೊರಗಿನಿಂದ ಸ್ನಾನ ಮಾಡಿದರೆ ಸಾಲದು. ಮನಸ್ಸಿನಲ್ಲೇನಿದೆಯೋ ಅದೇ ಮಾತಿನಿಂದ ಹೊರಬರಬೇಕು. ಅಲ್ಲಿ ಯಾವುದೇ ಕಪಟ ಇರಬಾರದು. ಮತ್ತು ಮಾತಿನಿಂದ ಹೊರಬಂದಿದ್ದೇ ಕೃತಿಯಾಗಿ ಬದಲಾಗಬೇಕು. ಹೌದು. ಯಾವಾಗ ಮನುಷ್ಯನ ಆಲೋಚನೆ, ಮಾತು ಮತ್ತು ಕೃತಿಗಳಲ್ಲಿ ಪರಿಪೂರ್ಣವಾದ ಶುದ್ಧತೆ ಇರುತ್ತದೆಯೋ ಅಂಥವನು ಮಾತ್ರ ಬ್ರಹ್ಮಾಂಡದ ಲಯದೊಂದಿಗೆ ಒಂದಾಗುತ್ತಾನೆ. ಆ ತ್ರಿಕರಣ ಶುದ್ಧಿಯನ್ನ ಹೊಂದಿದ ಮಾನವನು ಮಾತ್ರ ಮಹನೀಯನಾಗುತ್ತಾನೆ. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ಗಾಯತ್ರಿ ಚೈತನ್ಯ ಹಾಗೂ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಆಳವಾದ ವಿಚಾರಗಳ ಮೂಲಕ ನಾವು ಅದೆಷ್ಟು ಅದ್ಭುತವಾದ ವಿಷಯಗಳನ್ನು ಅರಿತುಕೊಂಡೆವು. ಹೌದು. ಕರ್ಮವು ಹೇಗೆ ನಮ್ಮ ಯೋಚನೆಗಳಲ್ಲಿಯೇ ಹುಟ್ಟುತ್ತದೆ, ಗಾಯತ್ರಿ ಮಂತ್ರದ 24 ತತ್ವಗಳು ಹೇಗೆ ನಮ್ಮ ಆಂತರಿಕ ಅಸ್ತಿತ್ವವನ್ನ ರೂಪಿಸಿವೆ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಮತ್ತು ಪಾದುಕೆಗಳ ರೂಪದಲ್ಲಿರುವ ಗುರುಸೇವೆಯು ಹೇಗೆ ಅಗ್ನಿಯಂತೆ ನಮ್ಮ ಸಕಲ ದೋಷಗಳನ್ನ ಸುಟ್ಟು ಹಾಕ್ತದೆ ಅನ್ನೋದು ಕೂಡ ಮನವರಿಕೆಯಾಯಿತು. ಈ ಎಲ್ಲಾ ಪ್ರಾಚೀನ ಜ್ಞಾನವು ಕೇವಲ ಹಳೇ ಕಾಲದ ಪುಸ್ತಕಗಳಿಗೆ ಮಾತ್ರ ಸೀಮಿತವಲ್ಲ. ನಮ್ಮ ಆಧುನಿಕ ಬದುಕಿಗೂ ಇದು ಅಷ್ಟೇ ಪ್ರಸ್ತುತವಾಗಿದೆ. ಖಂಡಿತ. ಈ ಎಲ್ಲಾ ವಿಚಾರಗಳನ್ನ ಆಲಿಸಿದ ನಂತರ ಒಂದು ಆಳವಾದ ಪ್ರಶ್ನೆ ಕಾಡದಿರಲು ಸಾಧ್ಯವಿಲ್ಲ. ಅದೇನು ಅಂತ? ಇಂದಿನ ಈ ಡಿಜಿಟಲ್ ಯುಗದಲ್ಲಿ, ಅಂತರ್ಜಾಲದಲ್ಲಿ ಅನಾಮಧೇಯರಾಗಿ ನಾವು ಟೈಪ್ ಮಾಡೋ ಪ್ರತಿಯೊಂದು ಕಠೋರ ಸಂದೇಶವು, ಹಂಚಿಕೊಳ್ಳೋ ಪ್ರತಿಯೊಂದು ನಕಾರಾತ್ಮಕ ವಿಚಾರವು ಪ್ರಕೃತಿಯ ಗುಣಗಳನ್ನ ತೀವ್ರವಾಗಿ ಕೆರಳಿಸುತ್ತಿರಬಹುದೇ? ಬಹಳ ಪ್ರಸ್ತುತವಾದ ಪ್ರಶ್ನೆ. ಕೇವಲ ನಮ್ಮ ಯೋಚನೆ ಮತ್ತು ಮಾತುಗಳು ಬ್ರಹ್ಮಾಂಡದ ಪಂಚಭೂತಗಳನ್ನೇ ಕಲುಷಿತಗೊಳಿಸಬಲ್ಲವು ಎಂದಾದರೆ, ಇಂದಿನ ಈ ಅಪಾರ ಶಬ್ದ ಮಾಲಿನ್ಯ ಮತ್ತು ವರ್ಚುವಲ್ ಜಗತ್ತಿನ ಗದ್ದಲದ ನಡುವೆ ಈ ತ್ರಿಕರಣ ಶುದ್ಧಿಯನ್ನ ಕಾಪಾಡಿಕೊಳ್ಳೋದು ಹೇಗೆ? ಪರದೆಯ ಹಿಂದಿದ್ರೂ ನಮ್ಮ ಕರ್ಮ ನಮ್ಮನ್ನ ಹಿಂಬಾಲಿಸುತ್ತದೆ ಅನ್ನೋ ಅರಿವು ಖಂಡಿತ ನಮ್ಮ ನಡವಳಿಕೆಯನ್ನ ಬದಲಾಯಿಸಬಲ್ಲದು. ಹೌದು. ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ತಾವು ಹುಡುಕಿಕೊಳ್ಳಬೇಕಾದ, ಮನನ ಮಾಡಿಕೊಳ್ಳಬೇಕಾದ ಉತ್ತರ. ಈ ಅದ್ಭುತ ಹಾಗೂ ಗಹನವಾದ ಚಿಂತನೆಯೊಂದಿಗೆ ಇಂದಿನ ಈ ಜ್ಞಾನಯಾನವನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಕಲಿಯುವ ಹಂಬಲ ಹೀಗೆಯೇ ಮುಂದುವರಿಯಲಿ.